ಎಲ್ಲರಿಗೂ ನಮಸ್ಕಾರ. ನಾನು ಕೀರ್ತಿ. ನಾನು ಒಬ್ಬ ಗೃಹಿಣಿ. ಇವತ್ತು ನಾನು ನನಗೆ ತಿಳಿದಿರುವ ಮಟ್ಟಿಗೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ಹಣಕಾಸಿನ ನಿರ್ವಹಣೆ ಮತ್ತು ಅದರ ಉಳಿತಾಯ ಹೇಗೆ ಮಾಡ್ತೀನಿ ಅನ್ನೋದನ್ನು ಹಾಗೂ ಅದರ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತಿನ ವಿಷಯ ಹಣಕಾಸು ನಿರ್ವಹಣೆ ಮತ್ತು ಉಳಿತಾಯ ಮಾಡುವುದರ ಬಗ್ಗೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂದರೆ ಧರ್ಮವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಇದನ್ನೇ ನಾವು ಅರ್ಥೋ ರಕ್ಷತಿ ರಕ್ಷಿತಃ ಎಂದು ಮಾಡಿಕೊಳ್ಳಬಹುದು. ಅರ್ಥ ಎಂದರೆ ದುಡ್ಡು ಅಥವಾ ಹಣ. ಈ ಹಣವನ್ನು ನಾವು ಉಳಿಸಿದರೆ ಹಣ ನಮ್ಮನ್ನು ಉಳಿಸುತ್ತದೆ. ನಮ್ಮ ದೇಶದಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಹಣಕಾಸು ಶಿಕ್ಷಣ ಇಲ್ಲವೇ ಇಲ್ಲ. ಹೀಗೆ ಜನರಿಂದ ಜನರಿಗೆ ಹಣಕಾಸು ಶಿಕ್ಷಣ ಬೆಳೆದು ಬಂದಿದೆ. ಇದು ಕೇವಲ 28% ಜನರಿಗೆ ಮಾತ್ರ. ಉಳಿತಾಯ ಎಂದರೆ ಹೇಗೇಗೋ ಮಾಡಿ ಹಣ ಗಳಿಸುವುದಲ್ಲ. ಇದು ಎಲ್ಲರಿಗೂ ಸಾಧ್ಯವೂ ಇಲ್ಲ. ನಮ್ಮಲ್ಲಿ ನಿಯತ್ತಿನ ಜನರಿಗೆ ಏನು ಕಡಿಮೆ ಇಲ್ಲ. ಸಾಕಷ್ಟು ಜನ ನಿಯತ್ತಿನಿಂದಲೇ ಬದುಕುತ್ತಿದ್ದಾರೆ. ಈ ನಿಯತ್ತಿನಿಂದ ದುಡಿದ ಹಣ ಹಾಳಾಗಬಾರದು, ಹಾಗೆ ಪೋಲಾಗಬಾರದು ಕೂಡ. ಇದು ನಮ್ಮ ಕಷ್ಟ ಕಾಲಕ್ಕೆ ಉಪಯೋಗವಾಗಿರಬೇಕು. ಅದಕ್ಕೆ ನಾವು ಉಳಿತಾಯ ಮಾಡಲೇಬೇಕು. ನಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನು ಕಡ್ಡಾಯವಾಗಿ ಉಳಿಸಬೇಕು. ಉಳಿಸಲೂಬಹುದು. ನಮ್ಮ ಆದಾಯ ನೋಡಿಕೊಂಡು ಖರ್ಚು ಮಾಡಬೇಕು. ಅನಾವಶ್ಯಕ ಖರ್ಚು ಮಾಡಬಾರದು. ಈ ಕೆಲವು ಅಂಶಗಳನ್ನು ನೆನಪಿನಲ್ಲಿ ಇಡಬೇಕು. ನಾವು ಬಡವರೆಂದೇ ಭಾವಿಸೋಣ. ಮನೆಯಲ್ಲಿ ಹುಟ್ಟಿದ ಹಬ್ಬವನ್ನು ದುಬಾರಿ ಖರ್ಚು ಮಾಡಿ ಆಚರಿಸುವುದಕ್ಕಿಂತ ಮನೆ ದೇವರ ಪೂಜೆ ಮಾಡಿ ಮನೆಯಲ್ಲಿಯೇ ಸಂಭ್ರಮಿಸಿ ಊಟ ಮಾಡುವುದು, ಅನಾವಶ್ಯಕ ಪ್ರವಾಸಗಳನ್ನು ತಪ್ಪಿಸುವುದು, ಬಟ್ಟೆಗಳಿಗೆ ಹಣ ಸುರಿಯಬಾರದು. ದುಬಾರಿ ಬೆಲೆ ಬಾಳುವಂತಹ ಬಟ್ಟೆಗಳನ್ನು ಇನ್ನೊಬ್ಬರನ್ನು ನೋಡಿ ನಾವು ಖರೀದಿಸುವುದನ್ನು ನಿಲ್ಲಿಸುವುದು, ವ್ಯಸನಗಳನ್ನು ಮಾಡದಿರುವುದು. ನಾವು ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಒಂದೇ ದೇವರಲ್ಲಿ ಶರಣಾಗಿ ಪೂಜೆ ಮಾಡಬೇಕು. ಸರಳ ರೀತಿಯಿಂದ ಸತತವಾಗಿ ನಾಮಸ್ಮರಣೆ ಮಾಡಿದರೆ ಸಾಕು. ಭಾರೀ ಪೂಜೆ, ವ್ರತಗಳನ್ನು ಮಾಡಬೇಕೆಂದಿಲ್ಲ. ಇದರಿಂದ ಭಂಡಾಚಾರದ ನೆಪದಲ್ಲಿ ನಾವು ದುಡಿದ ಹಣ ಬೇರೆಯವರು ಸುಲಭವಾಗಿ ಕಸಿದುಕೊಳ್ಳುತ್ತಾರೆ. ದೇವರ ಕೃಪೆಗೆ ಮಧ್ಯಸ್ಥರಾರೂ ಬೇಕಾಗಿಲ್ಲ. ನಾವೇ ಪೂಜಿಸಿದರೂ ದೇವರು ಒಲಿಯುತ್ತಾನೆ. ದೇವರನ್ನೇ ನೀವೇ ನೇರ ಸಂಪರ್ಕಕ್ಕೆ ಪ್ರಯತ್ನಿಸಬಹುದು. ಖಂಡಿತ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಬಡವರಾದರೆ ಬಂಗಾರದ ಉಸಾಬರಿ ಬಿಡಬೇಕು. ಏಕೆಂದರೆ ಧರಿಸಲು ಧೈರ್ಯ ಬೇಕು, ಬಚ್ಚಿಡಲು ಭದ್ರವಾದ ಮನೆ ಬೇಕು. ಇವಿಷ್ಟು ನನಗೆ ತಿಳಿದಿರುವ ವಿಧಾನಗಳು. ನೀವು ಕೂಡ ವಿಧಾನಗಳನ್ನು ಹುಡುಕಬಹುದು. ಹಾಗಾದರೆ ಉಳಿತಾಯವನ್ನು ಎಲ್ಲಿ ಮಾಡಬಹುದು? ನಾವು ಹಗಲು ರಾತ್ರಿ ಬೆವರು ಸುರಿಸಿ ದುಡಿದ ಹಣ ಎಲ್ಲಿ ಸುರಕ್ಷಿತ? ಹಣದಿಂದ ಹಣವನ್ನು ಹೇಗೆ ಗಳಿಸುವುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ.